ಇನ್ನು ಅಪಾರ್ಟ್ಮೆಂಟ್ ಲಿಫ್ಟ್ ಮ್ಯಾನೇಜರ್ ಅವರನ್ನ ನಮ್ಮ ರಿಪೋರ್ಟರ್ ಮಾತಾಡಿಸಿದ್ದಾರೆ. ರೋಹನ್ ಗೌಡ ಮತ್ತು ಮಂಜುನಾಥ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಯಶವಂತಪುರದ RNS ಅಪಾರ್ಟ್ಮೆಂಟ್ ಅಲ್ಲಿ ನಡೆದಂತ ಐಟಿ ದಾಳಿಯ ಐಟಿ ದಾಳಿಯನ್ನು ನಡೆಸಿತ್ತು. ಆ ಸಿಕ್ಕಂತ ಹಣದ ಮಾಲೀಕರು ಯಾರು ಅನ್ನುವಂತ ಒಂದು ಪ್ರಶ್ನೆ ಸಾಕಷ್ಟು ಕಾಡ್ತಾ ಇರುವಂತದ್ದು. ನಿಜಕ್ಕೂ ಅಲ್ಲಿ ಸಿಕ್ಕಂತ ಅಪಾರ್ಟ್ಮೆಂಟ್ ಅಲ್ಲಿ ಶಕಿಲಾ ಶೆಟ್ಟಿ ಅವರ ಅಪಾರ್ಟ್ಮೆಂಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅದರ ಹಿಂದೆ ಬೇರೆನೇ ಸತ್ಯಗಳಿದೆ. ಈ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ ನ ಮ್ಯಾನೇಜ್ಮೆಂಟ್ ನ ಸದಸ್ಯರೊಬ್ಬರು ನಮ್ಮ ಜೊತೆ ಇದ್ರೆ ಅವ್ರನ್ನ ಮಾತಾಡೋಣ. ಸರ್, ಈಗೇನು ನಿನ್ನೆ 508 ಅಪಾರ್ಟ್ಮೆಂಟ್ ಫ್ಲಾಟ್ ನಲ್ಲಿ ದಾಳಿ ನಡೆದಿತ್ತು, ಆ ಅಪಾರ್ಟ್ಮೆಂಟ್ ಯಾರಿಗೆ ಸೇರಿದೆ ಸರ್? ಅದು ಸಚಿನ್ ಶೆಟ್ಟಿ ಅನ್ನೋರಿಗೆ ಸೇರಿದೆ ಅಪಾರ್ಟ್ಮೆಂಟ್. ಮತ್ತೆ ಅಲ್ಲಿ ಶಕಿಲಾ ಶೆಟ್ಟಿ ಅವರು ಅವರ ತಾಯಿ, ಅವರು ಇರಲಿಲ್ಲ, ಅವರಲ್ಲಿ ಇರುವುದಿಲ್ಲ, ಅವ್ರು ಇರ್ತಾನೂ ಇರಲಿಲ್ಲ ಶಕಿಲಾ ಶೆಟ್ಟಿ. ಮತ್ತೆ ಇದನ್ನ ಈ ಸದ್ಯಕ್ಕೆ ಯಾರು ವಾಸವಾಗಿದ್ರು ಅಂದ್ರೆ, ನೀವ್ ಹೇಳೋ ಪ್ರಕಾರ ಸಚಿನ್ ಶೆಟ್ಟಿ ಈ ಮನೆಯನ್ನು ಬೇರೆ ಬಾಡಿಗೆ ಕೊಟ್ಟು ತುಂಬಾ ದಿನ ಆಯ್ತು ಅಂತಾರೆ. ಬಾಡಿಗೆ ಪಡ್ಕೊಂಡಂತ ವ್ಯಕ್ತಿ ಯಾರು, ಅಲ್ಲಿ ಯಾರು ವಾಸವಾಗಿದ್ರು ಅಂತ? ಅಲ್ಲಿ ರೋಹನ್ ಗೌಡ ಅಂತೇಳಿ ಒಬ್ರು ವಾಸವಾಗಿದ್ರು. ಅವರು ಸಚಿನ್ ಶೆಟ್ಟಿಯ ಜೊತೆ ಒಂದು ತಿಂಗಳ ಹಿಂದೆ ಬಂದು ಇಲ್ಲಿ ವಾಸ ಮಾಡ್ಲಿಕ್ಕೆ ಬಂದಿದ್ರು ಅಷ್ಟೇ. ಅಂದ್ರೆ ಮಂಜುನಾಥ್ ಬೇರೆ, ಮತ್ತೆ ಈಗ ಅಗ್ರಿಮೆಂಟ್ ಅಲ್ಲಿ ಇರುವಂತದ್ದು ಮಂಜುನಾಥ್ ಅನ್ನೋ ಹೆಸರು. ಮಂಜುನಾಥ್ ಬೇರೆ, ರೋಹನ್ ಗೌಡ ಬೇರೆ ಬೇರೆ ಅದು ನನ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮಂಜುನಾಥನ ಹೆಸರಿನಲ್ಲಿ ಅಗ್ರಿಮೆಂಟ್ ಆಗಿದೆ. ಅಲ್ಲಿ ಇದ್ದಂತ ನೀವು ಫೋಟೋದಲ್ಲಿ ತೋರಿಸಿದಂತ ವ್ಯಕ್ತಿ ರೋಹನ್ ಗೌಡ ಅಂತೇಳಿ. ಈ ಮನೆ ಅಗ್ರಿಮೆಂಟ್ ಆದಂತ ಮಂಜುನಾಥ್ ಆಗ್ಲಿ ರೋಹನ್ ಗೌಡ ಆಗ್ಲಿ ಯಾರಾದ್ರೂ ಇಲ್ಲಿ ಬಂದಿದಾರ, ನಿಮ್ ಸಂಪರ್ಕಕ್ಕೆ ಸಿಕ್ಕಿದಾರ? ಇಲ್ಲ, ಯಾರು ಬಂದಿಲ್ಲ. ಇದಿಷ್ಟು ಅಪಾರ್ಟ್ಮೆಂಟ್ ಆಡಳಿತ ಮಂಡಳಿ ಅಂತ ಹೇಳುವಂತದ್ದು. ಅಂದ್ರೆ ಅಪಾರ್ಟ್ಮೆಂಟ್ ಸಚಿನ್ ಶೆಟ್ಟಿ ಅನ್ನುವಂತ ಅವರ ಹೆಸರಲ್ಲಿದೆ. ಅವರ ನೇಮ್ ಬೋರ್ಡ್ ಅನ್ನ ಶಕಿಲಾ ಶೆಟ್ಟಿ ಅಂತ ಹೇಳಿ ಹಾಕಿದ್ರು. ಆದ್ರೆ ಒಂದು 6 ತಿಂಗಳ ಹಿಂದೆ ಈ ಒಂದು ಅಪಾರ್ಟ್ಮೆಂಟ್ ಅನ್ನ ಮಂಜುನಾಥ್ ಅವರಿಗೆ ಬಾಡಿಗೆಯನ್ನ ಕೊಟ್ಟು ಹೋಗಿದ್ರು. ಆದ್ರೆ ಮಂಜುನಾಥ್ ರೋಹನ್ ಗೌಡ ಅನ್ನುವಂತ ಆಕ್ಟರ್ ನ ಇಲ್ಲಿ ತಂದು ಇಟ್ಟಿದ್ರು ಅನ್ನುವಂಥದ್ದು. ಆ ವ್ಯಕ್ತಿಯ ಕಬ್ಜೆಯಲ್ಲಿದ್ದಂತ ಅಪಾರ್ಟ್ಮೆಂಟ್ ಅಲ್ಲಿ ಈ ರೀತಿಯಾದಂತಹ 2.87 ಕೋಟಿ ಹಣ ಸಿಕ್ಕಿರುವಂತಹದ್ದು. ಆ ಹಣ ಸಿಕ್ಕ ನಂತರ ರೋಹನ್ ಗೌಡ ಪೊಲೀಸರಿಗಾಗ್ಲಿ ಯಾರ ಕೈಯಾಗ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದು ಇಲ್ಲಿಂದ ಸ್ಪಷ್ಟ ಆಗುತ್ತೆ. ಈ ಹಣದ ಹಿಂದೆ ಇರುವಂತಹದ್ದು ಚಿತ್ರನಟ ರೋಹನ್ ಅನ್ನುವಂತಹದ್ದು. ಈ ಸಂಬಂಧಪಟ್ಟಂತೆ ಅವರು ಈವರೆಗೆ ಪೊಲೀಸರಿಗೆ ಆಗ್ಲಿ ಐಟಿ ಅವರಿಗೆ ಸಿಕ್ಕಿಲ್ಲ ಅನ್ನುವಂತಹದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.